ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಹೊಸದಾಗಿ ಕಲಿಯುವಂಥವ್ರು ಕೂಡ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಹಾಫ್ ಟೆನ್ಷನ್ ಬೇಕು. ಲೆಫ್ಟ್ ಆದರೂ ಸರಿ, ರೈಟ್ ಹೋಲ್ ಇರೋದಾದ್ರೂ ತಗೋಬೋದು. ಯಾವುದ್ರಲ್ಲಾದ್ರೂ ಈ ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಗೋಲ್ಡನ್ ಕಲರ್ ಬಟ್ಟೆ ತಗೊಂಡು ಕ್ರಾಸ್ ಪಟ್ಟಿ 1/4 ಇಂಚಷ್ಟು ಅಗಲ ತಗೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಒಳಗಡೆ ಥ್ರೆಡ್ನ ಸೇರಿಸಿ ದಾರನ ಸೇರಿಸಿ ಹೊಲ್ಕೊಳ್ತಾ ಹೋಗ್ತೀನಿ. ಪೈಪಿಂಗ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಇಟ್ಕೊಂಡು ಇವಾಗ ಇದ್ರದ್ದು ನಾನು ಹಾಕೊಂಡಿರೋ ಟೆನ್ಷನ್ ಹೋಲು ನನ್ನ ಎಡಭಾಗಕ್ಕಿದೆ. ಆ ಕಡೆಗೆ ಥ್ರೆಡ್ ಬರೋ ಥರ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಸ್ಲೀವ್ಗೂ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಿದ್ದರೆ ಸ್ಟ್ರೈಟ್ ಬಟ್ಟೆಲೂ ಸ್ಲೀವ್ಗೆ ಹಾಕ್ಕೋಬೋದು, ನೀಟಾಗಿಯೇ ಬರುತ್ತೆ. ನಾನಿಲ್ಲಿ ಕ್ರಾಸ್ ಪಟ್ಟಿನೇ ರೆಡಿ ಮಾಡ್ಕೊಳ್ತಿರೋದ್ರಿಂದ ಪೈಪಿಂಗ್ನ ಅದನ್ನೇ ಸ್ಲೀವ್ಗೂ ಕೊಟ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ 1.5 ಮೀಟ್ರಷ್ಟು ಉದ್ದದ್ದು ಪೈಪಿಂಗ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಪೈಪಿಂಗು ರೆಡಿ ಮಾಡ್ಕೊಂಡ ನಂತರ ನಾನು ಬ್ಲೌಸು ರೌಂಡ್ ನೆಕ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಬ್ಯಾಕು ಎಲ್ಲ ರೆಡಿಯಾಗಿದೆ, ನೆಕ್ ಮಾತ್ರ ರೆಡಿ ಆಗಬೇಕು. ಈ ರೀತಿ ಪೈಪಿಂಗ್ನ ಇಟ್ಟು ಪೈಪಿಂಗು ಎಡಭಾಗಕ್ಕಿದೆ. ಈ ರೀತಿ ಇಟ್ಟು 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸುತ್ತ ಭಾಗದಲ್ಲೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ. ಇದನ್ನು ರೌಂಡ್ ನೆಕ್ಗೆ ನಾನು ಇಲ್ಲಿ ಪೈಪಿಂಗ್ ಮಾಡಿ ತೋರಿಸ್ತಿದ್ದೀನಿ. ಹಾಗೆಯೇ ಸ್ಕ್ವಯರ್ ನೆಕ್ಕು ಹಾಗೆ ವಿ ನೆಕ್ಗೂ ಚೆನ್ನಾಗಿರುತ್ತೆ. ಹಾಗೆಯೇ ಡೈಮಂಡ್ ನೆಕ್ಗೂ 4 ನೆಕ್ಗೂ ಇದನ್ನು ಮಾಡ್ಕೋಬೋದು. ಈ ಪೈಪಿಂಗು ಚೆನ್ನಾಗಿಯೇ ಬರುತ್ತೆ. ಆನಂತರ ನಾನು ಲೈನಿಂಗ್ ಬಟ್ಟೆನ ಕ್ರಾಸ್ ಬಟ್ಟೆ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಪೈಪಿಂಗ್ ಮೇಲೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತೀನಿ. ಸುತ್ತ ಭಾಗದಲ್ಲೂ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ರೆಡಿಮೇಡ್ ಪೈಪಿಂಗ್ ತಂದಾಕೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ, ಅಂದರೆ ನಾವು ಬ್ಲೌಸ್ ಕಾಂಬಿನೇಷನಲ್ಲಿ ಬಟ್ಟೆನಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಸಣ್ಣದಾಗೂ ಬರುತ್ತೆ. ಹೊಸ್ದಾಗಿ ಹೊಲಿತಾ ಇರೋರು ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನಾನು ಒಳಗಡೆ ಈ ರೀತಿ ನ್ಯಾಚ್ ಹೊಡ್ಕೊಂಡು ಆನಂತರ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಇರೋದನ್ನು ಮಾತ್ರ ಕಟ್ ಮಾಡಿ ತೆಗೆದಿದ್ದೀನಿ. ಆನಂತರ ಈ ರೀತಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಏನಿದೆ, ಕ್ರಾಸ್ ಬಟ್ಟೆ ನಾವು ಕೊಟ್ಟಿರೋದು, ಅದನ್ನು ಕಚ್ಚಾ ಕ್ಲೋಸ್ ಆಗೋ ರೀತಿ ಒಳಗಡೆ ಕಾಣಿಸೋದಿಲ್ಲ ಆ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಈ ರೀತಿ ಕೊನೆಯಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಆನಂತರ ಇದು ಕ್ರಾಸ್ ಬಟ್ಟೆ ಏನಿದೆ, ಎಕ್ಸ್ಟ್ರಾ ಬಟ್ಟೆ ಅದನ್ನು ಕಟ್ ಮಾಡಿ ತೆಗಿತಿದ್ದೀನಿ. ಇದು ಫೋಲ್ಡ್ ಮಾಡಿದಾಗ ಹೊರಗಡೆಗೆ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಸುತ್ತ ಭಾಗದಲ್ಲೂ ಕಟ್ ಮಾಡಿ ತೆಗೆದುಕೊಂಡ ನಂತರ ನಾವಿಲ್ಲಿ ಪೈಪಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ತೀವಿ. ಅಂದರೆ ಪೈಪಿಂಗ್ ಮಧ್ಯ ಭಾಗದಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಪಕ್ಕಕ್ಕೆ ನಾನಿಲ್ಲಿ ಪಾಯಿಂಟೆಡ್ ಹೊಲಿಗೆನೂ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಪಾಯಿಂಟೆಡ್ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏಮಿಂಗ್ನೂ ಮಾಡ್ಕೋಬೋದು, ಅದೂ ಚೆನ್ನಾಗಿ ಬರುತ್ತೆ. ನೋಡಿ, ಮಧ್ಯ ಭಾಗಕ್ಕೆ ಪೈಪಿಂಗ್ ಮೇಲೆ ನಾನಿಲ್ಲಿ ಗೋಲ್ಡನ್ ಕಲರ್ ಬಟ್ಟೆನಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಅದ್ರ ಮೇಲೂ ಹಾಗೆ ಬ್ಲೌಸ್ ಮೇಲೂ ಹೊಲಿಗೆ ಬರಬಾರ್ದು, ಮಧ್ಯ ಭಾಗಕ್ಕೆ ಬರೋ ಥರ ನಿಧಾನಕ್ಕೆ ನೋಡ್ಕೊಳ್ತಾ ಸ್ಟಿಚ್ ಹಾಕ್ಕೊಂಡ್ರೆ ಪೈಪಿಂಗ್ ಅಟ್ಯಾಚ್ ಆಗುತ್ತೆ. ಆನಂತರ ನೀವು ಎಮ್ಮಿಂಗ್ ಆದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆದ ನಂತರ ನೀವು ಎಮ್ಮಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಅಂದರೆ ಕ್ರಾಸ್ ಇರೋ ಕಡೆ ರೌಂಡ್ ಶೇಪ್ ಏನು ಬಂದಿರುತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ
ನಾವಿದು ಲೈನಿಂಗ್ ಏನಿದೆ ಕ್ರಾಸ್ ಬಟ್ಟೆ ಕೊಟ್ಟಿರೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಮಾಡ್ಕೊಳ್ತಾ ನೆಕ್ ಸುತ್ತ ಭಾಗದಲ್ಲೂ ಸ್ಟಿಚ್ ಮಾಡ್ಕೊಳ್ತೀನಿ. ಇಷ್ಟು ಮಾಡಿಕೊಂಡ್ರೆ ಪೈಪಿಂಗು ರೆಡಿ ಆಗುತ್ತೆ. ನೆಕ್ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೆಕ್ಗೆ ಪೈಪಿಂಗ್ ಕೊಟ್ಟಿರೋದು ರೆಡಿ ಆಯಿತು. ಆನಂತರ ನಾನು ಸ್ಲೀವ್ಗೆ ಪೈಪಿಂಗ್ನ ಕೊಟ್ಕೊಳ್ತಿದ್ದೀನಿ. ಅದೇ ಕ್ರಾಸ್ ಬಟ್ಟೆನಲ್ಲಿ ನಾನೇನು ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಲೈನಿಂಗ್ ಮೇಲಿಟ್ಟು 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆನಂತರ ಬಾಡಿ ಪೀಸು ಸೀದದ ಭಾಗದ ಮೇಲೆ ಇಟ್ಟು ಪೈಪಿಂಗ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಸೀದಾ ಭಾಗ ಇದೆ, ಪೈಪಿಂಗು ಅದ್ರ ಮೇಲೆ ಬರಬೇಕು. ಪೈಪಿಂಗ್ ಕೊಟ್ಟಿರೋದು ಆ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಂಡ ನಂತರ ಈ ಪೈಪಿಂಗ್ ಮಧ್ಯದಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಳ್ತೀನಿ. ಪಾಯಿಂಟೆಡ್ ಹೊಲಿಗೆ ಏನು ಬೇಡ. ಆನಂತರ ಮೇಲ್ಭಾಗದಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೇ ಸ್ಲೀವ್ಗೂ ಪೈಪಿಂಗು ರೆಡಿ ಆಯಿತು. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.